ಹಲೋ ಗೈಸ್, ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಇವತ್ತಿನ ಬ್ಯೂಟಿಫುಲ್ ಬ್ಲಾಗ್ ಫ್ರೈಡೇ ಆ್ಯಂಡ್ ಸ್ಯಾಟರ್ಡೇ ಹೇಗಿತ್ತು ಅಂತ ಶೇರ್ ಮಾಡ್ತೀನಿ. ಹೋಪ್ ನಿಮ್ಗೆ ಎಲ್ರಿಗೂ ಇಷ್ಟ ಆಗುತ್ತೆ. ಸೊ 1 ಮಿನಿಟ್ ಕೂಡ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಫುಲ್ ಆಗಿ ನೋಡಿ. ನಾವು ಯೂಟ್ಯೂಬರ್ಸ್ ಏನು ಕಂಟೆಂಟ್ ಕ್ರಿಯೇಟ್ ಮಾಡೋದು ನಮ್ಮ ಒಂದು ಮೇನ್ ಗೋಲ್ ಆಗಿರುತ್ತೆ. ಅದ್ರ ಜೊತೆಗೆ ಸೊ ನಮ್ಮ ಫ್ಯಾಮಿಲಿ ಅಂತ ತಿಳಿದಿರೋ ನಿಮ್ಮೆಲ್ಲರ ಜೊತೆ ಕೆಲವೊಂದಷ್ಟು ಪರ್ಸ್ನಲ್ ಅಪ್ಡೇಟ್ಸನ್ನು ಕೂಡ ಶೇರ್ ಮಾಡೋದು ಇರೋ ವಿಷಯನೇ ಅಲ್ವಾ. ಸೊ ಹಾಗಾಗಿ ಆ್ಯಂಡ್ ನಾನು ತುಂಬ ವ್ಲಾಗ್ಸ್ ಹಿಂದೆ ಹೇಳಿದ್ದೆ, ನಾವು ಈಗಿರುವಂತಹ ಮನೆನ ಖಾಲಿ ಮಾಡಬೇಕು ಆ್ಯಂಡ್ ಈಗ ಮತ್ತು ನಾವು ಎಲ್ಲಿ ಹೋಗ್ತೀವಿ, ಒಂದು ಮನೆ ಖಾಲಿ ಮಾಡ್ತೀವಿ ಅಂತ ಹೇಳಿದ್ರೆ ಏನಾದರೂ ಒಂದು ಪರ್ಟಿಕ್ಯುಲರ್ ರೀಸನ್ ಖಂಡಿತವಾಗ್ಲೂ ಇರುತ್ತೆ ಅಲ್ವಾ. ಸೊ ಅದು ಏನು, ಹಾಗೆ ನಾವು ಈ ಮನೆಗೆ ಬಂದು 1 ವರ್ಷ ಅಷ್ಟೇ ಆಗಿರೋದು. ಸೊ 1 ವರ್ಷಕ್ಕೇ ನಾವು ಯಾಕೆ ಮತ್ತೆ ಮನೆ ಖಾಲಿ ಮಾಡೋದು ಅನ್ನೋ ಎಲ್ಲ ವಿಚಾರಗಳನ್ನು ಈ ಒಂದು ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಬಿಕಾಸ್ ನಿಮಗೆ ಗೊತ್ತಿರೋ ಹಾಗೆ ಮನೆ ಸೆಲೆಕ್ಟ್ ಮಾಡೋದು ಅಥವಾ ಮನೆನ ಶಿಫ್ಟ್ ಮಾಡೋದು, ಪ್ಯಾಕಿಂಗ್ ಮಾಡೋದು ಮತ್ತು ರೀಅರೇಂಜ್ ಮಾಡೋದು ಅದೆಲ್ಲ ಎಷ್ಟು ಡಿಫಿಕಲ್ಟ್ ಇದೆ ಅಂತ. ಆ್ಯಂಡ್ ನನಗಂತೂ ತಲೆನೋವೇ ಬಂದ್ಬಿಟ್ಟಿದೆ ಈ ಒಂದಷ್ಟು ದಿನಗಳ ಹಿಂದೆಯಿಂದನೂ. ಸೊ ಹಾಗಾಗಿನೇ ತುಂಬ ವ್ಲಾಗ್ಸ್ ನಾನು ಡಿಲೇ ಮಾಡ್ತೀನಿ ಅಥವಾ ಶೂಟ್ ಮಾಡೋಕ್ಕೆ ಮನಸ್ಸೇ ಇರಲ್ಲ, ಅಥವಾ ವಿಡಿಯೋಸ್ ಇದ್ದರೂ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಮನಸ್ಸಿರಲ್ಲ. ಸೊ ಈ ರೀತಿ ಎಲ್ಲ ಗೊಂದಲಗಳು ರನ್ ಆಗ್ತಾ ಇರೋದ್ರಿಂದ ಸಾಕಷ್ಟು ಟೈಮ್ ತೊಗೊಳ್ತಾ ಇದ್ದೀನಿ ನಾನು. ಆ್ಯಂಡ್ ಆ ವಿಡಿಯೋದಲ್ಲಿ ಹೇಳ್ತೀನಿ ನಾನು ಈಗ ಏನು ಯಾಕೆ ಅಂತ ಎಲ್ಲ. ಆ್ಯಂಡ್ ಕಮಿಂಗ್ ಟು ದ ವ್ಲಾಗ್, ಬೆಳಗ್ಗೆ ಬೇಗನೆ ಎದ್ದಿದೆ. ಫ್ರೈಡೇ ಪೂಜೆ ಆ್ಯಸ್ ಯೂಶ್ವಲ್ ಇದ್ದೇ ಇರುತ್ತೆ. ಸೊ ಅದಕ್ಕಿಂತ ಮುಂಚೆ ಕೆಲವೊಂದಷ್ಟು ಎಕ್ಸಸೈಸ್, ವರ್ಕೌಟ್ ಎಲ್ಲನೂ ಸಣ್ಣ ಪುಟ್ಟದಾಗಿ ಮಾಡಿ ಆಮೇಲೆ ಕಿಚನ್ಗೆ ಎಂಟರ್ ಆಗ್ತೀನಿ ನಾನು. ಆ್ಯಂಡ್ ಕಿಚನ್ ಎಂಟೈರ್ ಕ್ಲೀನ್ ಆಗಿರಬೇಕು. ಬಿಕಾಸ್ ಅಂದರೆ ಬಿಫೋರ್ ನೈಟೇ ಎಲ್ಲ ಸಾಮಾನು ವಾಶ್ ಮಾಡಿ ಆಮೇಲೆ ಕಿಚನ್ಗೆ ಬರೋದ್ರಿಂದ ಒಂದು ರಿಫ್ರೆಶ್ಮೆಂಟ್ ಸಿಗುತ್ತೆ. ಏನು ನಾವು ಮಾಡಬೇಕು ಬ್ರೇಕ್ಫಾಸ್ಟ್ ಆಗಲಿ ಅಥವಾ ಮಧ್ಯಾಹ್ನಕ್ಕಾಗಲಿ ಅನ್ನೋದು ಒಂದು ಪ್ಲ್ಯಾನ್ ನಮಗೆ ಬರುತ್ತೆ. ತುಂಬ ಮೆಸ್ಸಿ ಆಗಿದ್ರೆ ಏನಾಗುತ್ತೆ, ಸೊ ಅದನ್ನು ತೊಳಿ, ಇದನ್ನು ಮಾಡು, ಆ ಬೌಲ್ ಬೇಕು, ಈ ಸ್ಪ್ಯಾಚುಲಾ ಬೇಕು ಅನ್ನೋದು ಒಂದೇ ಕನ್ಫ್ಯೂಷನ್ ಆಗಿಬಿಡುತ್ತೆ. ಸೊ ಹಾಗಾಗಿ ಫಸ್ಟೇ ನಾನು ಕಿಚನ್ನ ಕಂಪ್ಲೀಟಾಗಿ ಒಂದಿನ ರಾತ್ರಿನೇ ಕ್ಲೀನ್ ಮಾಡಿ ಇಡ್ತೀನಿ. ಆ್ಯಂಡ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಚಪಾತಿ ಹಾಗೆ ಬೀಟ್ರೋಟ್ ಪಲ್ಯನ ಮಾಡ್ತಾ ಇದ್ದೀನಿ. ಬೀಟ್ರೋಟ್ ಪಲ್ಯ ಅಂದರೆ ನಮ್ಮ ಮನೇಲಿ ಎಲ್ರಿಗೂ ತುಂಬ ಇಷ್ಟ. ಆ್ಯಂಡ್ ನಿಮಗೆ ಯಾರಿಗೆಲ್ಲ ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡಿ. ಆ್ಯಂಡ್ ಈ ಚಪಾತಿ ಜೊತೆ ಬೀಟ್ರೋಟ್ ಪಲ್ಯ ಅಂತೂ ಒಂದು ಅಲ್ಟಿಮೇಟ್ ಕಾಂಬಿನೇಷನ್, ಏನು ಹೇಳ್ತೀರಾ? ಎಲ್ಲರ ಜೀವನದಲ್ಲೂ ಮನೆ ಅನ್ನೋದು ಒಂದು ಪುಟ್ಟ ಕನಸು ಅಲ್ವಾ. ಬಟ್ ಆ ಪುಟ್ಟ ಕನಸನ್ನು ನನಸು ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಶ್ರಮ ಅನ್ನೋದು ತುಂಬ ಬೇಕಾಗುತ್ತೆ. ಸೊ ಕೆಲವೊಬ್ಬರ ಲೈಫ್ ಸ್ಟೈಲ್ ಹೆಂಗೆ ಅಂತ ಹೇಳಿದ್ರೆ, ಈ ಆನ್ಸಿಸ್ಟರ್ಸು ಅಂದರೆ ಅವರ ದೊಡ್ಡವರು, ಅಪ್ಪ ಅಮ್ಮನೋ ಅಥವಾ ತಾತ ಅಜ್ಜಿನೋ ಆಸ್ತಿ ಮಾಡಿಟ್ಟಿರ್ತಾರೆ. ಅವ್ರದ್ದು ಎಲ್ಲ ಮಾರಿ ಅಲ್ಲಿಂದ ದುಡ್ಡು ಬಂದಿರೋದನ್ನು ತೆಗೆದು ಮನೆ ತೊಗೋತಾರೆ. ಮತ್ತೊಬ್ಬರದ್ದು ಹೇಗೆ ಅಂದರೆ ಅವರೇ ದುಡಿಬೇಕು, ಅವರೇ ಮನೆ ತೊಗೋಬೇಕು, ಅವರೇ ಕನಸು ಕಾಣ್ತಾನೆ ಇರಬೇಕು. ಮತ್ತೊಬ್ರು ಏನಂತ ಹೇಳಿದ್ರೆ ಈ ಮಿಡಲ್ ಲೆವೆಲ್ ಥರ ಲೋನ್ ಮಾಡಿಬಿಟ್ಟು ಮನೆ ತೊಗೊಳ್ಳೋಣ, ತಿಂಗಳು ಡ್ಯೂ ಕಟ್ಕೊಂಡು ಹೋಗೋಣ ಅಂತ. ಈ ರೀತಿ ಎಲ್ಲ ಪ್ಲ್ಯಾನ್ಸಲ್ಲಿ ಕೆಲವೊಂದಷ್ಟು ಕುಟುಂಬಗಳು ಖಂಡಿತವಾಗ್ಲೂ ಇರುತ್ತೆ. ಸೊ ಅದೇ ರೀತಿ ಈ ಒಂದು 3 ಕ್ಯಾಟಗರಿಯಲ್ಲಿ ಒಂದು ಕ್ಯಾಟಗರಿಯಲ್ಲಿ ನಾವು ಇದ್ದೀವಿ. ಆ್ಯಂಡ್ ನಮ್ಮ ಲೈಫ್ ಸ್ಟೈಲ್ ನೋಡಿದ್ರೆ ಯಾವ ಕ್ಯಾಟಗರಿಯಲ್ಲಿ ನಾವು ಇರ್ಬೋದು ಅನ್ನೋದನ್ನು ನೀವೇ ಕಮೆಂಟ್ ಮಾಡಿ ಆಯ್ತಾ. ಫ್ರೈಡೇ ಲಡ್ಡು ಸ್ಕೂಲ್ಗೆ ಹೋದ್ಮೇಲೆ ನನ್ನ ಕಂಪ್ಲೀಟ್ ರೂಟೀನ್ ಸ್ಟಾರ್ಟ್ ಆಗಿದೆ. ಬುಡ್ಡು ಅಂತೂ ತುಂಬ ಲೇಟಾಗಿ ಎದ್ದಿದ ತಕ್ಷಣ ನಾನು ಕೆಳಗಡೆ ಕರ್ಕೊಂಬರ್ಬೇಕಾದ್ರೆ ಸ್ನಾನ ಮಾಡಿ ರೆಡಿ ಮಾಡಿಸಿ ಕರ್ಕೊಂಬಂದ್ಬಿಟ್ಟೆ. ಸ್ವಲ್ಪ ಲೇಟಾಗಿ ಎದ್ದಿದ್ದಕ್ಕೆ ನನಗೂ ಅಡ್ವಾಂಟೇಜ್ ಆಯಿತು. ಬಿಕಾಸ್ ಎಲ್ಲ ಕೆಲಸ ಮುಗಿಸ್ಕೊಂಡೆ ನಾನು. ಸಮಟೈಮ್ಸ್ ಬೇಗನೆ ಎದ್ಬಿಡ್ತಾನೆ ಲಡ್ಡು ಸ್ಕೂಲ್ಗೆ ಹೋಗೋಕ್ಕಿಂತ ಮುಂಚೆ. ಇಲ್ಲ ಅಂತ ಹೇಳಿದ್ರೆ 9:30 10 ಗಂಟೆ ಆಗುತ್ತೆ ಅವನು ಎದ್ದೇಳೋದು. ಯಾಕಂದರೆ ರಾತ್ರಿ ಹೊತ್ತು ತುಂಬ ಲೇಟಾಗಿ ಮಲಗ್ತಾನೆ, ತುಂಬ ಆಟ ಆಡಿ ಟಯರ್ಡ್ ಆದಮೇಲೆ ಅವ್ನು ಮಲಗ್ತಾನೆ. ಆ್ಯಂಡ್ ಇನ್ನು ಪೂಜೆ ಎಲ್ಲ ನಾನು 11:30 ಸ್ಟಾರ್ಟ್ ಮಾಡಿದೆ. ಅಂದರೆ 12 ಗಂಟೆ ಒಳಗಡೆ ಪೂಜೆ ಆಗೋಗ್ಬಿಡುತ್ತೆ. ತುಂಬ ತೀರಾ ಅದಕ್ಕೆ ಮೇಲೆ ಟೈಮ್ ಆಯಿತು ಅಂತ ಹೇಳಿದ್ರೆ ಸಂಜೆನೇ ಪೂಜೆ ಮಾಡೋದು.
ಸೊ ಪೂಜೆ ಎಲ್ಲ ಆಗಿದ ತಕ್ಷಣ ಮಧ್ಯಾಹ್ನದ ಊಟಕ್ಕೂ ಸೇರಿಸಿನಿ ಚಪಾತಿ ಹಾಗೆ ಬೀಟ್ರೋಟ್ ಪಲ್ಯ ಇದ್ದಿದ್ದರಿಂದ ಅದನ್ನೇ ಊಟ ಮಾಡ್ಕೊಂಡ್ವಿ. ಆ್ಯಂಡ್ ಕಂಪ್ಲೀಟಾಗಿ ನಿದ್ದೆ ಮಾಡಿಬಿಟ್ಟಿದ್ದೆ ಟಯರ್ಡ್ ಆಗಿ ನಾನು. ಆಮೇಲೆ ರಾಜು ಹೇಳಿದ್ರು ಫೈನ್ ನೈಟ್ಗೆ ಡಿನ್ನರ್ಗೆ ಹೋಗೋಣ ಅಂತ. ಆ್ಯಂಡ್ ಮತ್ತೊಬ್ಬರು ಅವರ ಫ್ರೆಂಡ್ ಕೂಡ ಜಾಯ್ನ್ ಆಗ್ತಾರೆ ಅಂತ. ಬಟ್ ಅವರು ಲಾಸ್ಟ್ ಮೂಮೆಂಟಲ್ಲಿ ಲೈಕ್ ವೀಕೆಂಡ್ ಹೋಗೋಣ ಸ್ಯಾಟರ್ಡೆ ಸಂಡೇ ಅಂತ ಚೇಂಜ್ ಮಾಡಿಬಿಟ್ರು. ಬಟ್ ನಮಗೆ ನಾವು ಫಿಕ್ಸ್ ಆಗಿಬಿಟ್ಟಿದ್ವಲ್ಲ, ಸೊ ಡಿನ್ನರ್ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರೆ ಅಟ್ ಎನಿ ಕಾಸ್ಟ್ ಮಿಸ್ ಆಗಲೇಬಾರ್ದು, ಕರ್ಕೊಂಡು ಹೋಗಬೇಕು ಅಂತ. ಸೊ ರಾಜುಗೆ ನನ್ನ ಒಂದು ಮೈಂಡ್ ಸೆಟ್ ಗೊತ್ತು, ಒಂದ್ಸಲಿ ಹೇಳಿದ್ಮೇಲೆ ಅವಳು ಸ್ಟಿಕ್ ಆನ್ ಆಗಿಬಿಡ್ತಾಳೆ, ಚೇಂಜ್ ಮಾಡ್ಕೊಳ್ಳಲ್ಲ ಅಂತ. ಬಟ್ ನಾನು ಕೋಪ ಮಾಡ್ಕೊಳ್ತೀನಿ ಅಂತಲ್ಲ, ಬಟ್ ಅವ್ರಿಗೆ ವಿಷಯ ಗೊತ್ತಿರೋದ್ರಿಂದ ಸರಿ ಕರ್ಕೊಂಡು ಹೋಗ್ತೀವಿ ರೆಡಿಯಾಗಿ ಅಂತ ಹೇಳಿದ್ರು. ಫಟಾಫಟ್ ಅಂತ ನಾವು ಹೆಣ್ಮಕ್ಳು ಮೊದಲೇ ಹೇಳಬೇಕಾ, ಮನೇಲಿ ಕೂತು ಸಿಕ್ಕಾಬಡೆ ಬೇಜಾರಾಗಿರುತ್ತೆ, ಹೊರಗಡೆ ಕರ್ಕೊಂಡು ಹೋದರೆ ಸಾಕು ಅನ್ನೋ ಹಾಗೆ. ಸೊ ಒಂದು ಟ್ರಾವೆಲ್ ಜೊತೆಗೆ ಲಾಂಗ್ ಟ್ರಾವೆಲ್ ಸರ್ಜಾಪುರಕ್ಕೆ ಹೋದ್ವಿ. ಅಲ್ಲಿ ರಾಯಲ್ ಡೈನಲ್ಲಿ ನಾವು ಇದು ಸೆಕೆಂಡ್ ಟೈಮ್ ಹೋಗ್ತಾ ಇರೋದು. ಬಿಕಾಸ್ ಅಲ್ಲಿ ತುಂಬ ಜನ ಬಂದು ಲಡ್ಡು ಪಪ್ಪಗೆ ಫ್ರೆಂಡ್ಸ್ ಇರ್ತಾರೆ. ಬಿಕಾಸ್ ಅಲ್ಲಿ ಇಲ್ಲಿ ಬಿಸ್ನೆಸ್ ಮೀಟಿಂಗ್ ಅದು ಇದು ಅಂದಾಗ ಈ ರೀತಿ ಹೋಟೆಲ್ಸ್ಗೆ ಹೋಗಿ ಮೀಟಿಂಗ್ ಆಗಿ ಫುಡ್ ಎಲ್ಲ ಮಾಡ್ಕೊಂಡು ಅಲ್ಲಿಂದ ಅಲ್ಲಿ ಟೇಸ್ಟ್ ಚೆನ್ನಾಗಿ ಗೊತ್ತಿರೋದ್ರಿಂದ ರಾಜು ಅಲ್ಲಿಗೆ ಕರ್ಕೊಂಡೋದ್ರು. ಆ್ಯಂಡ್ ನಿಯರ್ ಬೈ ಯಾರೆಲ್ಲ ಸರ್ಜಾಪುರ, ದೊಮ್ಸಂದ್ರ, ಬೆಳ್ಳಂಡೂರು, ಕೊಡ್ತಿ ಈ ಕಡೆ ಇದ್ದೀರಾ, ಸೊ ಈ ಒಂದು ರಾಯಲ್ ಡೈನ್ಗೆ ಬನ್ನಿ. ತುಂಬಾ ಅಫೋರ್ಡಬಲ್ ಪ್ರೈಸ್ಗೆ ಫುಡ್ ಇರುತ್ತೆ ಆ್ಯಂಡ್ ಟೇಸ್ಟಿ, ಅಲ್ಟಿಮೇಟ್ ಟೇಸ್ಟಾಗಿ ತುಂಬ ವೆರೈಟಿ ಸಿಗುತ್ತೆ. ಆ್ಯಂಡ್ ನಾನು ಫಾರ್ ದ ಫಸ್ಟ್ ಟೈಮ್ ಅಲ್ವಾ, ಸೊ ರಾಯಲ್ ಡೈನ್ ಅಂದರೆ ಇದು ಆ್ಯಕ್ಚುಲಿ ಇದು ಸರ್ವಿಸ್ ರೂಮ್. ಇಲ್ಲಿ ಒಂದು 8, 9, 12 ಟೇಬಲ್ಸ್ ಇದೆ. ಸೊ ಇದು ಬಂದು ತುಂಬ ಲಕ್ಸುರಿಯಾಗಿ ಫೀಲ್ ಮಾಡ್ಬೋದು. ಬಟ್ ನಾವು ಸೆಲ್ಫ್ ಸರ್ವಿಸೇ ತೊಗೊಂಡ್ವಿ, ಯಾಕಂದರೆ ಆ್ಯಂಡ್ ಆಲ್ಮೋಸ್ಟ್ ಅಲ್ಲಿ ರಾಜುಗೆ ನಾವು ಕುತ್ಕೊಂಡಿದ್ದ ತಕ್ಷಣ ಅವರೇ ತೊಗೊಂಡ್ಬಂದು ಸರ್ವ್ ಮಾಡ್ತಿದ್ರು. ನಮ್ಗೆ ಆ್ಯಕ್ಚುಲಿ ಅದು ಹೊರಗಡೆನೇ ಆ ಟ್ರೀಟ್ ಸಿಕ್ಬಿಡ್ತು. ಬೈ ದ ವೇ ಇಟ್ ವಾಸ್ ಅ ಗ್ರೇಟ್ ಟೈಮ್ ನಮಗೆ ಈವ್ನಿಂಗ್ ಇಲ್ಲಿ ಹೋಗಿ ಊಟ ಮಾಡಿದ್ದು. ಆ್ಯಂಡ್ ಇದು ಒಂದು ಕ್ವಿಕ್ ರಿವ್ಯೂ ಅಂತಲೇ ಹೇಳ್ಬೋದು ಈ ಒಂದು ಹೋಟೆಲ್ ಬಗ್ಗೆ. ತುಂಬ ಚೆನ್ನಾಗಿದೆ. ಆ್ಯಂಡ್ ರಾಯಲ್ ಡೈನ್ ಹೆಸರು ತಕ್ಕಾಗೇ ಫುಡ್ ಆ್ಯಂಡ್ ಆ್ಯಂಬಿಯನ್ಸ್ ಎಲ್ಲನೂ ಸಖತ್ತಾಗಿದೆ. ಒಂದ್ಸಲ ಟ್ರೈ ಮಾಡಿ. ಆ್ಯಂಡ್ ನಾವು ಸ್ವಲ್ಪ ನಾನು ಡಯಟಲ್ಲಿ ಇರೋದ್ರಿಂದ ಗೀ ರೈಸ್ ಹಾಕಿ ಚಿಕನ್ ಬಟರ್ ಮಸಾಲ ಗ್ರೇವಿ ಹಾಗೆ ಆಲ್ಫಾ ಚಿಕನ್ ಜೊತೆಗೆ ಗ್ರೇಪ್ ಜ್ಯೂಸ್ ಆ್ಯಂಡ್ ಒನ್ ಮೋರ್ ಅಡಿಷನಲ್ ಆಗಿ ನಮಗೆ ಒಂದು ಸ್ಟಾರ್ಟರ್ಸ್ ಥರ ಕೊಟ್ಟಿದ್ರು. ತುಂಬ ಚೆನ್ನಾಗಿತ್ತು, ಅಫೋರ್ಡಬಲ್ ಪ್ರೈಸ್. ನಾನು ಮೊದಲೇ ಹೇಳಿದಾಗೆ ಟೇಸ್ಟ್ ಅಂತೂ ಮೋಸನೇ ಇಲ್ಲ ದುಡ್ಡಿಗೆ ಅಂತ ಹೇಳ್ಬೋದು. ತುಂಬ ಇಷ್ಟಪಡ್ತೀರ ನೀವು ಯಾರೆಲ್ಲ ಹೋಗಿ ಯಾರಾದರೂ ಆಲ್ರೆಡಿ ವಿಸಿಟ್ ಮಾಡಿದರೆ ನಂಗೆ ಕಮೆಂಟ್ ಮಾಡಿ, ಸೊ ದಟ್ ನನಗೂ ಅದೇ ಫೀಲ್ ಸೇಮ್ ಆಗಿದೆಯಾ ಅನ್ನೋದು ನಂಗೆ ಗೊತ್ತಾಗುತ್ತೆ. ಸೊ ಕೆಲವೊಬ್ರಿಗೆ ಅನ್ಸ್ಬೋದಲ್ವಾ ಇದು ಒಂದು ದೊಡ್ಡ ವಿಚಾರ ಆಗಿದ್ರು ಕೂಡ ನೀವು ಹೆಂಗೆ ಇದು ಇಷ್ಟು ಈಸಿಯಾಗಿ ತೊಗೊಂಡಿದ್ದೀರಾ ಅಂತ. ಅಂದರೆ ಈಗ ನಮಗಿರೋದು ಒಂದು ಕೆಲವಷ್ಟು ದಿನಗಳು ಮಾತ್ರ, ಅಂದರೆ ಒಂದು 10 to 15 ಡೇಸ್ ಅಂತ ಇಟ್ಕೊಳ್ಳಿ. ಸೊ ಇಷ್ಟರ ಒಳಗಡೆ ನಾವೀಗ ಮನೆ ಕೂಡ ಚೂಸ್ ಮಾಡಿ ಒಕೆಟ್ ಮಾಡಬೇಕು. ಬಟ್ ಆದರೂ ಸ್ಟಿಲ್ ನಾವು ಹೇಗೆ ಈ ಒಂದು ಹ್ಯಾಪಿ ಟೈಮ್ ಎಲ್ಲ ಸ್ಪೆಂಡ್ ಮಾಡ್ತಾ ಇದ್ದೀವಿ. ಆ್ಯಂಡ್ ನಿಮ್ಗೇನಷ್ಟು ಅಂದರೆ ರಿಸ್ಕ್ ಅನ್ಸಲ್ವಾ, ಇದು ಒಂದು ದೊಡ್ಡ ವಿಷಯ ಅಂತ ನಾವು ತಗೋತಾ ಇಲ್ವಾ ಅಂತ ನೀವು ಕೇಳೋದಾದರೆ, ಸೊ ಇಲ್ಲ, ಆರಾಮಾಗಿ ನಮ್ಮ ಲೈಫನ್ನು ನಾವು ಲೀಡ್ ಮಾಡ್ತಾ ಇದ್ದೀವಿ. ಇರೋದು ಒಂದು ಜೀವನ, ಮುಂದೆ ಏನಾಗುತ್ತೋ ಹಿಂದೆ ಏನಾಯಿತು ಅನ್ನೋದು ನಮಗೆ ಬೇಡ. ಖುಷಿಯಾಗಿ ಇರೋ ಒಂದು ಕಾಲ ನಮಗೆ ದೇವ್ರು ಕೊಟ್ಟಿರೋ ವರ ಅಂತ ಹೇಳಿ ನಾವು ಅದೇ ಪೂರ್ತಿ ಖುಷಿಯಾಗಿರ್ಬೇಕು ಅನ್ನೋದು ಒಂದೇ ನಮ್ಮ ಏಮ್ ಆಗಿರುತ್ತೆ. ಸೊ ಇದನ್ನು ಕೇಳೋದಕ್ಕೆ ಏನು ದೊಡ್ಡ ವಚನ ಹೇಳ್ತಾ ಇದ್ದೀರಾ, ಅಪ್ಪು ಬಾಸ್ ಡೈಲಾಗ್ ಹೊಡಿತಾ ಇದ್ದೀರಾ ಅಂತ ಅನ್ಬೋದು. ಬಟ್ ಅದು ಎಷ್ಟು ಸತ್ಯವಾದ ಅಂಶ, ನಿಜ ಅನ್ನೋದು ನಮಗೆ ಎಷ್ಟು ಚೆನ್ನಾಗಿ ಅರಿವಾಗಿದೆ ಅಂತ ಅಂದರೆ, ನಾವು ಯಾರ ತಂಟೆಗೂ ಹೋಗಲ್ಲ, ನಮ್ಮ ತಂಟೆಗೆ ಯಾರು ಬಂದರೂ ನಾವು ಬಿಡಲ್ಲ. ಬಟ್ ಬಿಡಲ್ಲ ಅನ್ನೋದಕ್ಕಿಂತ ನಾವೇನು ಹಾಗೆ ಅದು ಸೇಡ್ ತೀರಿಸ್ಕೋತೀವಿ ಅಂತಲ್ಲ, ನಾವು ಯಾರ ತಂಟೆಗೂ ಹೋಗಲ್ಲ, ನಾವಾಯ್ತು ನಮ್ಮ ಫ್ಯಾಮಿಲಿ ಆಯಿತು ಅಂತ ಇರೋದ್ರಿಂದ ಸೊ ಎಲ್ಲನೂ ನಾವು ಈಸಿಯಾಗಿ ತೊಗೊಳ್ತಾ ಇದ್ದೀವಿ ಅಂತ ಹೇಳ್ಬೋದು. ಆ್ಯಂಡ್ ಇನ್ನು ಅಲ್ಲಿಂದ ಬಂದಮೇಲೆ ನಾನು ಮತ್ತೆ ಫ್ರೈಡೇ ನೈಟ್ ಕಂಟಿನ್ಯೂ ವ್ಲಾಗ್ ಮಾಡಲಿಲ್ಲ. ಸೊ ಇದು ಸ್ಯಾಟರ್ಡೇ ಮಾರ್ನಿಂಗ್ ಲಡ್ಡುಗೆ ಸ್ಕೂಲ್ ರಜಾ ಆಯಿತು, ಮಕ್ಕಳಿನ್ನೂ ಮಲಗಿದ್ರು. ಸೊ ನನ್ನ ಕೆಲಸ, ನನ್ನ ರುಟೀನ್ ವೀಕೆಂಡ್ ಆದ್ರೂ ಬೈ 7-8 o'clock ಎಲ್ಲ ಶುರು ಆಗಿಬಿಡುತ್ತೆ. ಬಟ್ ಸಮ್ಟೈಮ್ಸ್ 8-9 o'clock ಕೂಡ ನಾವು ಎದ್ದೊಳ್ತೀವಿ ವೀಕೆಂಡ್ ಅಂತ ಅಂದರೆ. ಬಟ್ ಒಂದು ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಬೇಗ ಎದ್ದು ಕ್ವಿಕ್ಕಾಗಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ, ಹಾಗೆ ಮಾವ ಕೂಡ ಬರ್ತೀನಿ ಅಂತ ಹೇಳಿದ್ರು, ಅವ್ರಿಗೆ ಬಸ್ಸಾರು ಮಾಡೋಣ ಅಂತ ಹೇಳಿಬಿಟ್ಟು ದಂಟು ಸೊಪ್ಪು ಹಾಗೆ ಹುಳ್ಳಿಕಾಳು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಸೊ ಅದನ್ನು ಮಾಡೋದಕ್ಕೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ನಾನು ಅಡುಗೆ ಪ್ರಿಪ್ರೇಷನನ್ನು ಮಾಡಿಕೊಂಡೆ.
ಕೇರ್ಫುಲ್ ಅಂಕಲ್. ಬನ್ನಿ ಒಳಗಡೆ ನೀವು ಇಬ್ರು. అది యాల రాకుండా పోతుంది ఉందన చూసుకో రోగం అంతా. ಇನ್ನು ನಮ್ಮ ಮನೆ ಮುಂದೆ ಈ ಒಂದು ಗಿಡ ಅಂದರೆ ಬಾದಾಮಿ ಮರ ಏನು ಹೇಳ್ತಾರೆ, ಅದು ಎಲೆ ತುಂಬ ಉದುರ್ತಾ ಇತ್ತು. ಇನ್ನೇನು ಯುಗಾದಿ ಕೂಡ ಬರುತ್ತೆ, ಅಫ್ಕೋರ್ಸ್ ಚಿಗುರುತ್ತೆ ಮತ್ತೆ. ಸೊ ಹಾಗಾಗಿ ಜಾಸ್ತಿ ಎಲೆ ಬೀಳ್ತಾ ಇದ್ದರಿಂದ ಅದನ್ನು ಕೂಡ ಸಂಜೆ ಕಟ್ ಮಾಡಿಸ್ಬಿಟ್ಟು ಹಾಗೆ ಸ್ಯಾಟರ್ಡೆ ಸಂಜೆ ನಾವು ಸಂತೆಗೆ ಹೋಗಿದ್ವಿ. ತುಂಬ ದಿನ ಆಗಿತ್ತು ಸಂತೆ ಎಲ್ಲ ತೋರಿಸಿ ನಿಮಗೂ. ಆ್ಯಂಡ್ ನಾನು ಕೆಲವೊಂದಷ್ಟು ಗ್ರಾಸರಿ ಹಾಗೆ ತರಕಾರಿ ಎಲ್ಲ ಬೇಕಾಗಿತ್ತು. ಆ್ಯಂಡ್ ಈ ಒಂದು ಸಂತೆಯಲ್ಲಿ ಎಷ್ಟು ಅಡ್ವಾಂಟೇಜ್ ಅಂತ ಹೇಳಿದ್ರೆ, ನಿಜವಾಗ್ಲೂ ಬೇರೆ ಕಡೆ ನಾವು ಎಲ್ಲೋ ಇಂಡಿವಿಜುವಲಾಗಿ ಪರ್ಚೇಸ್ ಮಾಡ್ತೀನಿ ಅಂತ ಹೇಳಿತ್ತು, ಇಲ್ಲಿ ಪರ್ಚೇಸ್ ಮಾಡೋದಕ್ಕೆ ತುಂಬಾ ವ್ಯತ್ಯಾಸ ಇರುತ್ತೆ. ಆ್ಯಂಡ್ ಎಲ್ಲನೂ ಫ್ರೆಶ್ ಆಗಿ ಸಿಗುತ್ತೆ. ಸೊ ಇದ್ರ ಜೊತೆಗೆ ಈಗ ವಿಷಯ ಏನು ಅಂತ ಹೇಳೋದಾದರೆ, ನಾವು ಈಗ ಪ್ರೆಸೆಂಟ್ ಇರುವಂತಹ ಮನೆ ಬಂದು ಕೆಲವೊಂದಷ್ಟು ದಿನ ನಾವು ರೆಂಟ್ ಇದ್ವಿ, ಕೆಲವೊಂದಷ್ಟು ದಿನ ನಾವು ಲೀಸ್ ಪರ್ಪಸ್ ಇದ್ವಿ. ಬಟ್ ಈಗ ಎರಡೂ ಮುಗ್ದಿರೋದ್ರಿಂದ ನಾವು ಮನೆ ಒಕೇಟ್ ಮಾಡಬೇಕಾಗಿದೆ. ಹಾಗೆ ನಮ್ಮ ಮನೆಯ ಓನರ್ ಬಂದು ಕೆನಡಾದಲ್ಲಿರುವಂಥದ್ದು. ಸೊ ಅವರ ಒಂದು ಫ್ಯಾಮಿಲಿ ಮೆಂಬರ್ಸ್ ಈ ಮನೆಗೆ ಬರ್ತಾ ಇರೋದ್ರಿಂದ ನಾವು ಆಪ್ಷನ್ನೇ ಇಲ್ದಿರ ಖಾಲಿ ಮಾಡಬೇಕಾಗಿದೆ. ಸೊ ಬಟ್ ಸ್ಟಿಲ್ ನಮಗೆ ಈಗ ಮನೆ ಎಲ್ಲಿ ಸರ್ಚ್ ಮಾಡ್ತೀವಿ, ಎಲ್ಲಿ ಹೋಗ್ತೀವಿ, ಆ್ಯಂಡ್ ಯಾವ ಮನೆ ಈಗ ಫೈನಲೈಸ್ ಆಗಿದೆ, ಆಲ್ರೆಡಿ ನಾವು ಏನೇನಾದರೂ ಶುರು ಮಾಡಿದ್ದೀವಿ ಅನ್ನೋದನ್ನ ಎಲ್ಲನೂ ನನ್ನ ಕಮಿಂಗ್ ಬ್ಲಾಗ್ಸಲ್ಲಿ ಶೇರ್ ಮಾಡ್ತೀನಿ. ಬಟ್ ಸ್ಟಿಲ್ ಈ ಒಂದು ಮನೆ ಅಫ್ಕೋರ್ಸ್ ನಾವು ಡೆಫಿನೆಟ್ಲಿ ಖಾಲಿ ಮಾಡೋದು ಕನ್ಫರ್ಮ್ ಆಗಿದೆ. ಬಟ್ ನೀವೆಲ್ಲರೂ ಕೆಲವೊಬ್ಬರಿಗೆ ತುಂಬಾ ಇಷ್ಟ ಆಗಿತ್ತು ನಾನು ಅರೇಂಜ್ ಮಾಡ್ಕೊಂಡಿರೋ ರೀತಿ, ಹಾಗೆ ನಾನು ಯಾವ ರೀತಿ ಡೆಕೋರೇಟ್ ಮಾಡಿದ್ದೀವಿ ಅನ್ನೋ ಪ್ಯಾಟರ್ನಲ್ಲಿ. ಆ್ಯಂಡ್ ಡ್ಯೂಪ್ಲೆಕ್ಸ್ ಇರೋದ್ರಿಂದ ಮತ್ತು ಫುಲ್ ಕಂಪ್ಲೀಟ್ ಅಸೋಸಿಯೇಷನಲ್ಲಿ ಈ ಮನೆ ಫುಲ್ ಸೆಕ್ಯೂರ್ ಆಗಿರೋದ್ರಿಂದ ಕೆಲವಷ್ಟು ಜನಕ್ಕೆ ತುಂಬಾ ಇಷ್ಟ ಆಗಿದೆ. ಆ್ಯಂಡ್ ನಂಗೆ ಗೊತ್ತು ಇನ್ನೂ ಕಿಚನ್ ಟೂರ್ ಹಾಗೆ ಹೋಮ್ ಟೂರ್ ಎಲ್ಲ ಏನೂ ಮಾಡಿಲ್ಲ ಅಂತ. ಬಟ್ ಮುಂಬರುವ ವ್ಲಾಗ್ಸ್ ಡೆಫಿನೆಟ್ಲಿ ಅದೇ ಆಗಿರುತ್ತೆ ಆ್ಯಂಡ್ ನಿಮಗೂ ಕೂಡ ಇಷ್ಟ ಆಗುತ್ತೆ. ಸೊ ಈ ರೀತಿ ವಿಲಾಗಳು ಹಾಗೆ ಈ ರೀತಿ ಕಮ್ಯುನಿಟಿದಲ್ಲಿ ನೀವು ಈ ಜಾಸ್ತಿ ಸರ್ಜಾಪುರ ಸೈಡ್ ನೋಡ್ಬೋದು. ಸೊ ಸರ್ಜಾಪುರ ಬಂದು ಟಿಲ್ ನೀವು ಚಿಕ್ಕ ತಿರುಪತಿವರೆಗೂ ಸಾಕಷ್ಟು ಈ ರೀತಿ ವಿಲಾ ಆ್ಯಂಡ್ ಇಂಡಿವಿಜುವಲ್ ಹೋಮ್ಸ್ಗಳು ನಿಮಗೆ ಸಿಗುತ್ತೆ. ಯಾರಾದರೂ ಸರ್ಚ್ ಮಾಡ್ತಿದ್ರೆ ಈ ಒಂದು ಟಿಪ್ಪನ್ನು ನೀವು ತೊಗೊಳ್ಬೋದು, ಈ ಒಂದು ಐಡಿಯಾನ. ಆ್ಯಂಡ್ ಎಸ್, ಸೊ ಇದೇ ಮೇನ್ ರೀಸನ್ ನಾವು ಈ ಒಂದು ಮನೆ ಖಾಲಿ ಮಾಡೋದಕ್ಕೆ. ಆಲ್ರೆಡಿ ನಮ್ಮ ಓನರೇ ಈ ಮನೆಗೆ ಬರೋದ್ರಿಂದ ನಾವು ಈ ಮನೆಯನ್ನು ಖಾಲಿ ಮಾಡಬೇಕಾಗುತ್ತೆ. ಬಟ್ ಯಾವುದೇ ರೀತಿ ಅಪಾರ್ಟ್ ರೀಸನ್ ಏನೂ ಇಲ್ಲ ನಮಗೆ ಫಾಲ್ಟ್ ಈ ಮನೆಯನ್ನು ಖಾಲಿ ಮಾಡೋದಕ್ಕೆ. ಆ್ಯಂಡ್ ಇನ್ನು ಸ್ಯಾಟರ್ಡೇ ನೈಟ್ಗೆ ನಾನು ಮಧ್ಯಾಹ್ನ ಮಾಡಿದ್ದ ಅಡುಗೆನೇ ಇದ್ದಿದ್ದರಿಂದ ಸಂತೆಯಲ್ಲಿ ಏನೆಲ್ಲ ತೊಗೊಂಡು ಬಂದೆ ಅದನ್ನು ಎಲ್ಲನೂ ಸೆಗ್ರಿಗೇಟ್ ಮಾಡಿ ಎತ್ತಿಡ್ತಾ ಇದ್ದೀನಿ. ಮೆಂತ್ಯ ಸೊಪ್ಪು ನೋಡ್ಬೋದು ಎಷ್ಟು ಫ್ರೆಶ್ ಆಗಿದೆ ಅಲ್ಲ. ಆ್ಯಂಡ್ ಅದ್ರ ಜೊತೆಗೆ ಈ ಸ್ಪೈಸಸ್ ಎಲ್ಲ ಏನು ತೋರಿಸಿದ್ನಲ್ವ ನಾನು, ಅದೆಲ್ಲನೂ ಜಸ್ಟ್ 20 ರೂಪೀಸ್ಗೆ. ಸೊ ಅದೇ 20 ರೂಪೀಸ್ದು ಡಿಮಾರ್ಟಲ್ಲಾಗಲಿ ಅಥವಾ ನಾರ್ಮಲ್ ಪ್ರಾವಿಷನ್ ಸ್ಟೋರಲ್ಲಿ ತೊಗೊಂಡ್ರೆ ನಮಗೆಲ್ಲನೂ ಕಮ್ಮಿ ಕ್ವಾಂಟಿಟಿಲೇ ಬರುತ್ತೆ. ಬಟ್ ಅಲ್ಲಿಗೂ ಇಲ್ಲಿಗೂ ನೋಡಿ ಎಷ್ಟು ದೊಡ್ಡ ವ್ಯತ್ಯಾಸ ಇದೆ ಅಂತ. ಟಯರ್ಡ್ ಫೇಸ್ ನೋಡ್ಬೋದು. ಎವ್ರಿ ಸ್ಯಾಟರ್ಡೇ ನನಗೆ ಸಂಜೆ ಹಿಂಗೆ ಇರುತ್ತೆ. ಬಟ್ ನಾಟ್ ಎವ್ರಿ ಸ್ಯಾಟರ್ಡೇ ಶೂಟ್ ಮಾಡ್ಕೊಳ್ಳಲ್ಲ, ಏನ್ ಸಂತೆಯಿಂದ ತರ್ತೀನಿ ಏನು ಅಂತ. ಬಟ್ ಇವತ್ತಿನ ವಾರ ನಿಮ್ಗೆ ತೋರಿಸ್ಬೇಕಾಗಿ ಬಂತೇನೋ, ಹಾಗಾಗಿ ಶೇರ್ ಮಾಡಿದೀನಿ. ಇನ್ನೇನು ಊಟ ಮಾಡಿಬಿಟ್ಟು ಆರಾಮಾಗಿ ಮಲ್ಕೋಬೇಕು ಅಷ್ಟೇ. ಇನ್ನೇನು ಬಿಸಿಲುಗಾಲ ಕೂಡ ಶುರುವಾಗಿದೆ, ಫ್ಯಾನ್ ಇಲ್ಲದೆ ಮಲ್ಕೊಳಕ್ ಸಾಧ್ಯನೇ ಇಲ್ಲ. ಅದ್ರ ಜೊತೆಗೆ ಈ ಕೆಲಸ ಎಲ್ಲ ಮಾಡೋಷ್ಟೊತ್ತಲ್ಲಿ ಇದೇ ಒಂದು ರೀತಿ ಎಕ್ಸಸೈಸ್ ಆಗ್ಬಿಡುತ್ತೆ ನಮ್ಮ ಹೆಣ್ಮಕ್ಳಿಗೆ. ಎಸ್, ಇದನ್ನೆಲ್ಲ ಹೇಳ್ತಾ ಈ ಒಂದು ಬ್ಲಾಗ್ ಕೂಡ ಎಂಡ್ ಮಾಡಬೇಕು. ಸೊ ಬಿಫೋರ್ ದಟ್, ಈಗೆಲ್ಲ ಮದುವೆ ಸೀಸನ್ಸ್ ಶುರುವಾಗಿದೆ. ಅಪ್ ಟು ಐ ಥಿಂಕ್ ಏಪ್ರಿಲ್ ಮೇ ಜೂನ್ವರೆಗೂ ಮದುವೆ ಸೀಸನ್ಸ್ ಇರುತ್ತೆ, ಮುಹೂರ್ತಗಳೆಲ್ಲ. ಅದ್ರ ಜೊತೆಗೆ ಜಾತ್ರೆಗಳು ಹಬ್ಬಗಳು ಅಂತ ಎಲ್ಲ ಬಂದಾಗ ನಮ್ಮ ಹೆಣ್ಮಕ್ಳಿಗೆ ತುಂಬಾ ಚೆನ್ನಾಗಿ ರೆಡಿ ಆಗಬೇಕು, ತುಂಬಾ ಯುನಿಕ್ ಆಗಿ ಜುವೆಲ್ಸ್ ಎಲ್ಲ ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೆ ಸ್ಯಾರಿನ, ಲೆಹೆಂಗನ, ಕುರ್ತಾನ, ಡ್ರೆಸ್ ಅಂತ ತುಂಬಾ ಅಂದ್ರೆ ಸೆಲೆಕ್ಟೆಡ್ ಆಗಿ ನಾವು ಜುವೆಲ್ಸ್ ಅನ್ನ ಚೂಸ್ ಮಾಡ್ತೀವಿ ಅಲ್ವಾ. ಇಲ್ಲ ಅಂತ ಹೇಳಿದ್ರೆ ಚಿಕ್ಕಪೇಟೆಗೆ ಹೋಗ್ತೀವಿ ಅಥವಾ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡ್ತೀವಿ. ಸೊ ಈ ತರ ಎಲ್ಲ ಇರ್ಬೇಕಾದ್ರೆ ನಾನು ರೀಸೆಂಟ್ ಆಗಿ ಕೆಲವೊಂದಷ್ಟು ಅನ್ನೋದಕ್ಕಿಂತ ಒಂದು 3 ಜುವೆಲ್ಸ್ ಮೀಶೋ ಇಂದ ರೀಸೆಂಟ್ ಆಗಿ ಶಾಪ್ ಮಾಡಿದೆ. ಸೊ ಬನ್ನಿ ತೋರಿಸ್ತೀನಿ, ನಿಮ್ಗೂ ಕೂಡ ಯೂಸ್ ಆಗ್ಬೋದು ಅಂಡ್ ನಿಮ್ಗೂ ಕೂಡ ಇಷ್ಟ ಆಗ್ಬೋದು. ಸೊ ಇಷ್ಟ ಆದ್ರೆ ನೀವು ಕೂಡ ಒಂದು ಜುವೆಲ್ಸ್ ಆರ್ಡರ್ ಐಡಿನ ಡಿಸ್ಕ್ರಿಪ್ಷನ್ ಅಲ್ಲಿ ಶೇರ್ ಮಾಡ್ತೀನಿ. ಸೊ ನೀವು ಅದನ್ನ ಮೀಶೋದಲ್ಲಿ ಹಾಕ್ಬಿಟ್ಟು ನೀವು ಕೂಡ ನಿಮ್ಗೆ ಇಷ್ಟ ಆಗುವಂತಹ ಜುವೆಲ್ಸ್ ಬೈ ಮಾಡ್ಬೋದು. ಸೊ ಈ ಗ್ರೀನ್ ಜ್ಯುವೆಲ್ರಿನ ನಾನು ರೀಸೆಂಟಾಗಿ ವೇರ್ ಮಾಡಿದ್ದೆ ಆ್ಯಂಡ್ ಪಿಕ್ ಕೂಡ ಆ್ಯಡ್ ಮಾಡಿದ್ದೀನಿ, ನೋಡ್ಬೋದು. ವೆರಿ ರೀಸನಬಲ್ ಪ್ರೈಸ್ ಮೀಶೋದಲ್ಲಿ ನಾನು ಪರ್ಚೇಸ್ ಮಾಡಿದ್ದು. ಆ್ಯಂಡ್ ನಿಮಗೂ ಕೂಡ ಇಷ್ಟ ಆಗಿದ್ರೆ ಈ ಒಂದು ಜ್ಯುವೆಲ್ರಿ ಲಿಂಕ್ ಆರ್ಡರನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡ್ತೀನಿ.
ಈ ಒಂದು ಜ್ಯುವೆಲ್ರಿ ಒಂದು ರೀತಿ ಮ್ಯಾಟ್ ಗೋಲ್ಡ್ ಫಿನಿಶಿಂಗ್ ಅಂತ ಹೇಳ್ಬೋದು. ಆ್ಯಂಡ್ ಲಕ್ಷ್ಮಿ ಪೆಂಡೆಂಟ್ ತುಂಬ ದೊಡ್ಡದಾಗಿ ಬರುತ್ತೆ. ನಿಮಗೆ ಲೆಹಂಗಾಗೆ ಈ ರೀತಿ ಸ್ಯಾರಿಗೆ ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ವಿತ್ ವೆರಿ ಅಫೋರ್ಡಬಲ್ ಪ್ರೈಸ್. ಆ್ಯಂಡ್ ನಾನು ಕೂಡ ಫಸ್ಟ್ ಟೈಮ್ ವೇರ್ ಮಾಡಿದ್ದು ಈ ಒಂದು ಸ್ಯಾರಿಗೆ. ನೀವು ನೋಡ್ತಾ ಇದ್ದೀರಾ, ಇಟ್ ವಾಸ್ ಟೂ ಗುಡ್. ಇದು ಥರ್ಡ್ ಜ್ಯುವೆಲ್ರಿ. ಇದು ಬಂದು ವೈಟ್ ಸ್ಟೋನ್ ಜ್ಯುವೆಲ್ರಿ ಅಂತ ಹೇಳ್ಬೋದು. ಇದನ್ನು ನಾನು ಇನ್ನೂ ವೇರ್ ಮಾಡಿಲ್ಲ. ಆ್ಯಕ್ಚುಲಿ ಒಂದು ಬ್ಲ್ಯಾಕ್ ಸ್ಯಾರಿ ಇತ್ತು, ಸೊ ಹಾಗಾಗಿ ಅದಕ್ಕೆ ಸೂಟ್ ಆಗಲಿ ಅಂತ ಹೇಳಿ ಆರ್ಡರ್ ಮಾಡಿದ್ದು. ಇದು ಕೂಡ ತುಂಬ ಪ್ರಿಟ್ಟಿಯಾಗಿದೆ, ತುಂಬ ಚೆನ್ನಾಗಿದೆ. ಪ್ರತಿಯೊಂದು ಜ್ಯುವೆಲ್ರೀಸ್ಗೂ ವಿತ್ ಇಯರಿಂಗ್ಸ್ ಇದೆ. ಹಾಗೆ ಸ್ಯಾಟರ್ಡೇ ಸಂಡೇ ಅಂತ ಹೇಳಿದ್ರೆ ವೀಕೆಂಡಲ್ಲಿ ನಮ್ಮ ಜಿ ಕನ್ನಡ ರಿಯಾಲಿಟಿ ಶೋಗಳನ್ನು ಮಿಸ್ ಮಾಡೋ ಹಾಗೆ ಇಲ್ಲ. ಆಲ್ರೆಡಿ ಬಿಗ್ ಬಾಸ್ ಮುಗೀತು ಅಂದರೆ ನಾವು ಜಿ ಕನ್ನಡಕ್ಕೆ ಜಂಪ್ ಆಗಲೇಬೇಕು. ಸೊ ಜಿ ಕನ್ನಡ ಫ್ಯಾನ್ಸ್ ನಾವು. ಆ್ಯಂಡ್ ಈ ಒಂದು ವಾರ ತುಂಬಾ ಚೆನ್ನಾಗಿತ್ತು. ರೌಂಡ್ ಸೆಲೆಬ್ರಿಟಿ ಹಾಗೆ ಜೊತೆಗೆ ಸಿಂಗರ್ಸ್ ಕಾಂಬಿನೇಷನಲ್ಲಿ ಮೂಡಿ ಬಂದದ್ದು. ಅದರಲ್ಲೂ ತಾರಾ, ಶ್ರುತಿ, ಸುಧಾರಾಣಿ ಅವರೆಲ್ಲ ಬಂದಿದ್ದು. ಆಫ್ಟರ್ ಅ ಲಾಂಗ್ ಟೈಮ್ ಒಂದೇ ರಿಯಾಲಿಟಿ ಶೋಲಿ ಅವ್ರನ್ನೆಲ್ಲ ನೋಡ್ತಾ ಇದ್ದಿದ್ದು ತುಂಬ ಖುಷಿ ಆಯಿತು. ಜೊತೆಗೆ ಒಳ್ಳೆ ಊಟ ಆ್ಯಂಡ್ ಹೆಲ್ದಿ ಊಟ, ರಾಗಿ ಮುದ್ದೆ, ದಂಟು ಸೊಪ್ಪಿನ ಬಸ್ಸಾರು. ಯಾವ ರೀತಿ ಇದೆ ಒಂದು ಬ್ಯೂಟಿಫುಲ್ ಜ್ಯುವೆಲ್ರಿ ಸೆಟ್ ಅಂತ. ಕೆಲವೊಬ್ರಿಗೆ ಇಷ್ಟ ಆಗಿರುತ್ತೆ, ಕೆಲವೊಬ್ರಿಗೆ ಇಷ್ಟನಾ ನಾರ್ಮಲ್ ಆಗಿದೆ ಅಂತ ಅನ್ಸಿದ್ರೆ ಕೂಡ ಇಟ್ಸ್ ಓಕೆ. ಬಟ್ ಇಷ್ಟ ಆಗಿರೋರಿಗೆ ಹೇಗಪ್ಪ ಬೈ ಮಾಡೋದು ಅನ್ನೋ ಒಂದು ಆಸಕ್ತಿ ಇರುತ್ತಲ್ವಾ, ಸೊ ಅಂಥವ್ರಿಗೆ ಯೂಸ್ಫುಲ್ ಆಗಲಿ ಅಂತ ಹೇಳಿ ನಾನು ಶೇರ್ ಮಾಡಿದ್ದು. ಆ್ಯಂಡ್ ಹೋಪ್ ನಿಮ್ಗೆ ಎಲ್ರಿಗೂ ಇಷ್ಟವಾಗಿದೆ ಅಂತ ಹೇಳಿದ್ದೀನಿ. ಆ್ಯಂಡ್ ಇವತ್ತಿನ ಕಂಪ್ಲೀಟ್ ಬ್ಲಾಗ್ ಫ್ರಮ್ ಫ್ರೈಡೇ ಮಾರ್ನಿಂಗ್ ಟು ಟಿಲ್ ಸ್ಯಾಟರ್ಡೇ ನೈಟ್ವರೆಗೂ ಶೂಟ್ ಮಾಡಿದ್ದೀನಿ. ಬಟ್ ಕಂಟಿನ್ಯೂಸ್ ಆಗಿ ಶೂಟ್ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರು. ವಿಚಾರ ಏನು ಅನ್ನೋದ್ರೆ ನಿಮ್ಮ ಜೊತೆ ಒಂದು ಬ್ಲಾಗಲ್ಲಿ ಶೇರ್ ಮಾಡಿರೋದ್ರಿಂದ ನಿಮ್ಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ಈ ಒಂದು ಬ್ಯೂಟಿಫುಲ್ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ ಮತ್ತೊಂದು ಕಲರ್ಫುಲ್ ವಿಡಿಯೋದಲ್ಲಿ. ಸೊ ಆನ್ ದೆನ್ ಟೇಕ್ ಕೇರ್, ಮಿಸ್ ಮಿ, ಲಾಟ್ಸ್ ಆಫ್ ಲವ್ ಯು ಆಲ್. ಟೇಕ್ ಕೇರ್.